ಕೇಳುಗರೇ ನಮಸ್ಕಾರ. ಮಾನವ ದೇಹದ ಅತ್ಯಂತ ಸಂಕೀರ್ಣ ಮತ್ತು ಪ್ರಮುಖ ವ್ಯವಸ್ಥೆಯಾದ ನರಮಂಡಲದ ಬಗ್ಗೆ ತಿಳಿಯಲು ನಿಮಗೆ ಸ್ವಾಗತ. ನರಮಂಡಲವು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಒಂದು ಸಣ್ಣ ಉದಾಹರಣೆ ಕೇಳೋಣ. ಒಬ್ಬ ರಾಜನಿದ್ದಾನೆ ಎಂದು ಕಲ್ಪಿಸಿಕೊಳ್ಳಿ. ಆ ರಾಜನು ಒಂದು ದೊಡ್ಡ ಸಾಮ್ರಾಜ್ಯವನ್ನು ಆಳುತ್ತಿದ್ದಾನೆ. ಆ ಸಾಮ್ರಾಜ್ಯವೇ ನಮ್ಮ ದೇಹ. ರಾಜನ ಹೆಸರು ಮೆದುಳು. ಈ ಮೆದುಳು ಅಂದರೆ ರಾಜನು ತನ್ನ ಅರಮನೆಯಲ್ಲಿ ಅಂದರೆ ಮಸ್ತಿಷ್ಕದಲ್ಲಿ ಕುಳಿತು ಸಾಮ್ರಾಜ್ಯದ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತಾನೆ. ಆತನಿಗೆ ಇಡೀ ಸಾಮ್ರಾಜ್ಯವನ್ನು ಸಂಪರ್ಕಿಸಲು ಒಂದು ಮುಖ್ಯವಾದ ರಸ್ತೆಯಿದೆ. ಅದೇ ನಮ್ಮ ಬೆನ್ನುಹುರಿ. ಈ ಬೆನ್ನುಹುರಿ ಎಂಬ ಹೆದ್ದಾರಿಯ ಮೂಲಕವೇ ಎಲ್ಲಾ ಮಾಹಿತಿಯು ರಾಜನ ಬಳಿಗೆ ಬರುತ್ತದೆ ಮತ್ತು ರಾಜನ ಆದೇಶಗಳು ಎಲ್ಲಾ ಕಡೆಗೆ ತಲುಪುತ್ತವೆ. ಸಾಮ್ರಾಜ್ಯದ ಬೇರೆ ಬೇರೆ ಪ್ರದೇಶಗಳಿಗೆ ಈ ಮುಖ್ಯ ರಸ್ತೆಯಿಂದ ಸಣ್ಣ ಸಣ್ಣ ದಾರಿಗಳು ಹೋಗುತ್ತವೆ. ಈ ಸಣ್ಣ ದಾರಿಗಳೇ ನಮ್ಮ ನರಗಳು. ಈ ನರಗಳು ಸೇರಿಕೊಂಡು ಒಂದು ದೊಡ್ಡ ಸಂಪರ್ಕ ಜಾಲವನ್ನು ನಿರ್ಮಿಸುತ್ತವೆ. ಈ ಜಾಲವೇ ಪರಿಧಿಯ ನರಮಂಡಲ. ಇವು ರಾಜನಿಗೆ ಹೊರಗಿನ ಪ್ರಪಂಚದ ಬಗ್ಗೆ ಮಾಹಿತಿ ನೀಡುತ್ತವೆ ಮತ್ತು ರಾಜನ ಆದೇಶವನ್ನು ಸಾಮ್ರಾಜ್ಯದ ಎಲ್ಲಾ ಭಾಗಗಳಿಗೆ ತಲುಪಿಸುತ್ತವೆ. ಇದೇ ರೀತಿ ನಮ್ಮ ದೇಹದಲ್ಲಿ ಕೂಡ ನಿರಂತರವಾಗಿ ಇಂತಹ ಸಂವಹನ ನಡೆಯುತ್ತಿರುತ್ತದೆ. ಈ ಸಂಕೀರ್ಣ ಜಾಲವೇ ನಮ್ಮ ನರಮಂಡಲ. ಇದು ನಮ್ಮ ಪ್ರತಿದಿನದ ವರ್ತನೆಗಳು, ಆಲೋಚನೆಗಳು ಮತ್ತು ಭಾವನೆಗಳಿಗೆ ಮೂಲಾಧಾರವಾಗಿದೆ. ಇಂದಿನ ಸಂಚಿಕೆಯಲ್ಲಿ ನಾವು ನರಮಂಡಲದ ಪ್ರಮುಖ ಭಾಗಗಳು ಮತ್ತು ಅವುಗಳ ಕಾರ್ಯಗಳನ್ನು ಸರಳ ಕನ್ನಡದಲ್ಲಿ ಅನ್ವೇಷಿಸಲಿದ್ದೇವೆ. ಮೊದಲಿಗೆ ಒಂದು ಸಣ್ಣ ಸಂಕ್ಷಿಪ್ತ ಧ್ವನಿಮುದ್ರಿಕೆ ಕೇಳೋಣ ಬನ್ನಿ. ನಿಮ್ಮ ನರಮಂಡಲದ ಪ್ರಮುಖ ಅಂಶಗಳ ಬಗ್ಗೆ ಒಂದು ಚುಟುಕಾದ ನೋಟ ಹರಿಸೋಣ. ಹೇಗೆ ಅಂದ್ರೆ, ನಿಮ್ಮ ಕೈಗೆ ಬಿಸಿ ತಾಗಿದಾಗ ತಕ್ಷಣ ಹಿಂದೆಳೆಯುತ್ತೀರಾ ಅಲ್ವಾ? ಅಥವಾ ಟೆನ್ಷನ್ ಆದಾಗ ಹಾರ್ಟ್ ಯಾಕೆ ಜೋರಾಗಿ ಬಡಿಯುತ್ತೆ? ಇದೆಲ್ಲ ಆಗೋದು ನಿಮ್ಮ ನರಮಂಡಲದಿಂದ. ಇದು ನಮ್ಮ ದೇಹದ ಒಂದು ಅದ್ಭುತ ಕಮ್ಯುನಿಕೇಷನ್ ಸೆಂಟರ್ ಇದ್ದಾಗೆ. ಸರಿ, ಮೊದಲನೇದಾಗಿ ಇದರಲ್ಲಿ 2 ಮುಖ್ಯ ಭಾಗಗಳಿವೆ ಗೊತ್ತಾ? ಒಂದು ಕೇಂದ್ರ ನರಮಂಡಲ, ಅಂದ್ರೆ ನಮ್ಮ ಮೆದುಳು ಮತ್ತೆ ಬೆನ್ನುಹುರಿ. ಇದು ಬಾಸ್ ಇದ್ದಾಗೆ, ಮುಖ್ಯ ಕಮಾಂಡ್ ಸೆಂಟರ್. ಇನ್ನೊಂದು ಬಾಹ್ಯ ನರಮಂಡಲ. ಇದು ಇಡೀ ದೇಹಕ್ಕೆಲ್ಲ ಮೆಸೇಜ್ ತಗೊಂಡು ಹೋಗುವ ನರಗಳ ನೆಟ್ವರ್ಕ್. ಎರಡನೇದಾಗಿ ಇದರಲ್ಲೇ ಒಂದು ಮುಖ್ಯ ಭಾಗ ಇದೆ. ಅದು ಸ್ವನಿಯಂತ್ರಿತ ನರಮಂಡಲ. ಇದನ್ನ ನಿಮ್ಮ ದೇಹದ ಆಟೋಪೈಲಟ್ ಅಂತ ಅಂದ್ಕೋಬಹುದು. ಯಾಕೆಂದ್ರೆ ನಾವು ಗಮನ ಕೊಡದೇ ಇದ್ರೂ ಉಸಿರಾಟ, ಹಾರ್ಟ್ ಬೀಟ್, ಡೈಜೆಷನ್ ಎಲ್ಲ ಇದೆ ನೋಡ್ಕೊಳ್ಳುತ್ತೆ. ಕೊನೆಯದಾಗಿ ಈ ಆಟೋಪೈಲಟ್ನಲ್ಲೂ 2 ಮುಖ್ಯ ವಿಭಾಗಗಳಿವೆ. ಒಂದು ಅನುವೇದಕ ನರಮಂಡಲ, ಅಂದ್ರೆ ಸಿಂಪಾಥೆಟಿಕ್ ನರ್ವಸ್ ಸಿಸ್ಟಮ್. ಇದು ನಮ್ಮ ಹೋರಾಟ ಅಥವಾ ಓಡು ಪ್ರತಿಕ್ರಿಯೆಯನ್ನ ಆಕ್ಟಿವೇಟ್ ಮಾಡುತ್ತೆ, ತುರ್ತು ಪರಿಸ್ಥಿತಿಯಲ್ಲಿ ನಮ್ಮನ್ನ ರೆಡಿ ಮಾಡುತ್ತೆ. ಇನ್ನೊಂದು ಪರಾನುವೇದಕ ನರಮಂಡಲ, ಅಂದ್ರೆ ಪ್ಯಾರಾಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್. ಇದು ವಿಶ್ರಾಂತಿ ಮತ್ತು ಜೀರ್ಣಕ್ರಿಯೆ ಸ್ಥಿತಿಯನ್ನ ತರುತ್ತೆ, ದೇಹವನ್ನ ಶಾಂತವಾಗಿಟ್ಟು ಎನರ್ಜಿ ಸೇವ್ ಮಾಡೋಕೆ ಸಹಾಯ ಮಾಡುತ್ತೆ. ಒಟ್ಟಿನಲ್ಲಿ ಹೇಳೋದಾದ್ರೆ, ನಮ್ಮ ನರಮಂಡಲ ಅನ್ನೋದು ದೇಹದ ಪ್ರತಿಯೊಂದು ಕೆಲಸವನ್ನ ನೀಟಾಗಿ ಸಂಘಟಿಸಿ ಕಂಟ್ರೋಲ್ ಮಾಡುವ ಒಂದು ಸೂಪರ್ ಕಾಂಪ್ಲೆಕ್ಸ್ ಸಿಸ್ಟಮ್. ಕೇಳುಗರೆ, ಸಂಕ್ಷಿಪ್ತ ಧ್ವನಿಮುದ್ರಿಕೆ ಕೇಳಿದಿರಲ್ಲ. ಈಗ ಕೇಂದ್ರೀಯ ನರಮಂಡಲ ಅಂದರೆ ಏನು ಎಂದು ಸ್ವಲ್ಪ ವಿಸ್ತೃತವಾಗಿ ನೋಡೋಣ. ಕೇಂದ್ರೀಯ ನರಮಂಡಲ ನರಮಂಡಲದ ಪ್ರಮುಖ ಅಂಗವಾಗಿದೆ. ಇದು ನಮ್ಮ ಇಡೀ ದೇಹದ ನಿಯಂತ್ರಣ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು 2 ಮುಖ್ಯ ಭಾಗಗಳನ್ನು ಹೊಂದಿದೆ. ಅವು ಯಾವುದು ಅಂದರೆ ಮೆದುಳು ಮತ್ತು ಬೆನ್ನುಹುರಿ. ಮೆದುಳಿನ ಬಗ್ಗೆ ಹೇಳಬೇಕೆಂದರೆ, ಮೆದುಳು ನಮ್ಮ ದೇಹದ ಅತ್ಯಂತ ಸಂಕೀರ್ಣ ಮತ್ತು ಶಕ್ತಿಶಾಲಿ ಅಂಗ. ಇದು ಚಿಂತನೆ, ಕಲಿಕೆ, ಸ್ಮರಣೆ ಮತ್ತು ಭಾವನೆಗಳ ಕೇಂದ್ರವಾಗಿದೆ. ಮೆದುಳಿನ ಪ್ರಮುಖ ಭಾಗಗಳು ಹೀಗಿವೆ. ಮೊದಲನೆಯದಾಗಿ ಮಸ್ತಿಷ್ಕ ಅಂದರೆ ಸೆರೆಬೆರಮ್. ಇದು ಮೆದುಳಿನ ಅತಿ ದೊಡ್ಡ ಭಾಗ. ಇದು 2 ಅರ್ಧಗೋಳಗಳನ್ನು ಅಂದರೆ ಸೆರೆಬ್ರಲ್ ಹೆಮಿಸ್ಪಿಯರ್ಸ್ ಹೊಂದಿದೆ. ಮಸ್ತಿಷ್ಕವು ಚಿಂತನೆ, ಭಾಷೆ, ತರ್ಕ ಮತ್ತು ಸ್ವಯಂಪ್ರೇರಿತ ಚಲನೆಗಳನ್ನು ನಿಯಂತ್ರಿಸುತ್ತದೆ. ಇದರ ಮೇಲ್ಮೈಯಲ್ಲಿರುವ ಸುರುಳಿಗಳು ಅಂದರೆ ಸೆರೆಬ್ರಲ್ ಕಾರ್ಟೆಕ್ಸ್ ಅನ್ನು ನಾವು ಸಾಮಾನ್ಯವಾಗಿ ಮದುಳು ಎಂದು ಕರೆಯುತ್ತೇವೆ. ಎರಡನೆಯದಾಗಿ ಅನುಮಸ್ತಿಷ್ಕ ಅಂದರೆ ಸೆರೆಬೆಲ್ಲಮ್. ಇದು ಮೆದುಳಿನ ಹಿಂಭಾಗದಲ್ಲಿರುವ ಒಂದು ಸಣ್ಣ ಭಾಗ. ಇದು ದೇಹದ ಸಮತೋಲನ, ಸ್ನಾಯುಗಳ ಚಲನೆ ಮತ್ತು ನಿಖರವಾದ ಚಲನೆಗಳನ್ನು ನಿಯಂತ್ರಿಸುತ್ತದೆ. ಉದಾಹರಣೆಗೆ, ನಡೆಯುವಾಗ, ಓಡುವಾಗ ಮತ್ತು ಬರೆಯುವಾಗ ದೇಹದ ಚಲನೆಯನ್ನು ಇದು ಸಮನ್ವಯಗೊಳಿಸುತ್ತದೆ. ಮೂರನೆಯದಾಗಿ ಮೆದುಳಿನ ಕಾಂಡ ಅಂದರೆ ಬ್ರೈನ್ ಸ್ಟೆಮ್. ಇದು ಮೆದುಳನ್ನು ಬೆನ್ನುಹುರಿಯೊಂದಿಗೆ ಸಂಪರ್ಕಿಸುತ್ತದೆ. ಇದು ಉಸಿರಾಟ, ಹೃದಯ ಬಡಿತ, ರಕ್ತದೊತ್ತಡದಂತಹ ಸ್ವಯಂಚಾಲಿತ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ನಮ್ಮ ಪ್ರಜ್ಞೆ, ನಿದ್ರೆ ಮತ್ತು ಜಾಗೃತಿಯ ಸ್ಥಿತಿಯನ್ನು ಸಹ ಇದು ನಿಯಂತ್ರಿಸುತ್ತದೆ. ಈಗ ಬೆನ್ನುಹುರಿ ಬಗ್ಗೆ ತಿಳಿಯೋಣ. ಬೆನ್ನುಹುರಿ ಒಂದು ಉದ್ದನೆಯ ನರಗಳ ತಂತುಗಳ ಗುಂಪಾಗಿದ್ದು, ಅದು ಮೆದುಳಿನ ಕಾಂಡದಿಂದ ಬೆನ್ನಿನ ಕೆಳಭಾಗದವರೆಗೆ ವಿಸ್ತರಿಸಿದೆ. ಇದು ಬೆನ್ನೆಲುಬಿನಿಂದ ರಕ್ಷಿಸಲ್ಪಟ್ಟಿದೆ.
ಬೆನ್ನುಹುರಿಯ ಪ್ರಮುಖ ಕಾರ್ಯಗಳು ಏನೆಂದರೆ: ಮೊದಲನೆಯದಾಗಿ ಸಂಪರ್ಕ ಜಾಲ. ಇದು ಮೆದುಳಿನಿಂದ ದೇಹದ ಇತರ ಭಾಗಗಳಿಗೆ ಮಾಹಿತಿಯನ್ನು ತಲುಪಿಸುತ್ತದೆ ಮತ್ತು ದೇಹದ ಭಾಗಗಳಿಂದ ಮೆದುಳಿಗೆ ಮಾಹಿತಿಯನ್ನು ಕಳುಹಿಸುತ್ತದೆ. ಎರಡನೆಯದಾಗಿ ಪ್ರತಿವರ್ತಿತ ಕ್ರಿಯೆಗಳು ಅಂದರೆ ರಿಫ್ಲೆಕ್ಸ್ ಆಕ್ಷನ್ಸ್. ಬೆನ್ನುಹುರಿ ಕೆಲವು ಸ್ವಯಂಚಾಲಿತ ಮತ್ತು ತ್ವರಿತ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಉದಾಹರಣೆಗೆ, ಬಿಸಿಯಾದ ವಸ್ತುವನ್ನು ಮುಟ್ಟಿದಾಗ ಕೈಯನ್ನು ತಕ್ಷಣವೇ ಹಿಂದಕ್ಕೆ ತೆಗೆದುಕೊಳ್ಳುವುದು. ಈ ಕ್ರಿಯೆಗಳು ಮೆದುಳಿನ ಭಾಗವಹಿಸುವಿಕೆ ಇಲ್ಲದೆ ನಡೆಯುತ್ತವೆ. ಮೆದುಳು ಮತ್ತು ಬೆನ್ನುಹುರಿ ಒಟ್ಟಾಗಿ ಕೆಲಸ ಮಾಡಿ ನಮ್ಮ ದೇಹದ ಪ್ರತಿಯೊಂದು ಕಾರ್ಯವನ್ನು ನಿರ್ವಹಿಸುತ್ತವೆ. ಈಗ ಪರಿಧೀಯ ನರಮಂಡಲ ಅಂದರೆ ಏನು ತಿಳಿಯೋಣ. ಪರಿಧೀಯ ನರಮಂಡಲವು ಕೇಂದ್ರೀಯ ನರಮಂಡಲವನ್ನು ನಮ್ಮ ದೇಹದ ಉಳಿದ ಅಂಗಗಳಾದ ಸ್ನಾಯುಗಳು, ಚರ್ಮ ಮತ್ತು ಗ್ರಂಥಿಗಳೊಂದಿಗೆ ಸಂಪರ್ಕಿಸುತ್ತದೆ. ಇದು ಕೇಂದ್ರೀಯ ನರಮಂಡಲದಿಂದ ಮಾಹಿತಿಯನ್ನು ರವಾನಿಸುತ್ತದೆ ಮತ್ತು ಅದರಿಂದ ಆದೇಶಗಳನ್ನು ಪಡೆಯುತ್ತದೆ. ಪರಿಧೀಯ ನರಮಂಡಲವು ಎರಡು ಮುಖ್ಯ ಭಾಗಗಳನ್ನು ಹೊಂದಿದೆ. ಮೊದಲನೆಯದಾಗಿ ದೈಹಿಕ ನರಮಂಡಲ ಅಂದರೆ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್. ಇದು ನಮ್ಮ ಸ್ನಾಯುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ ಮತ್ತು ಸಂವೇದನೆಗಳನ್ನು ಅಂದರೆ ಸ್ಪರ್ಶ, ನೋವು, ಉಷ್ಣತೆ ಗ್ರಹಿಸುತ್ತದೆ. ಈ ವ್ಯವಸ್ಥೆಯು ಸ್ವಯಂಪ್ರೇರಿತ ಚಲನೆ ಅಂದರೆ ವಾಲಂಟರಿ ಮೂವ್ಮೆಂಟ್ಸ್ಗೆ ಕಾರಣವಾಗಿದೆ. ಉದಾಹರಣೆಗೆ, ಒಂದು ವಸ್ತುವನ್ನು ಎತ್ತಲು ಬಯಸಿದಾಗ ಮೆದುಳು ಈ ವ್ಯವಸ್ಥೆಯ ಮೂಲಕ ಸ್ನಾಯುಗಳಿಗೆ ಆದೇಶ ನೀಡುತ್ತದೆ. ಎರಡನೆಯದಾಗಿ ಸ್ವಾಯತ್ತ ನರಮಂಡಲ ಅಂದರೆ ಆಟೋನೋಮಿಕ್ ನರ್ವಸ್ ಸಿಸ್ಟಮ್. ಇದು ನಮ್ಮ ಇಚ್ಛೆಗೆ ಒಳಪಡದ ಸ್ವಯಂಚಾಲಿತ ಕಾರ್ಯಗಳನ್ನು ಅಥವಾ ಇನ್ವಾಲೆಂಟರಿ ಫಂಕ್ಷನ್ಸ್ ನಿಯಂತ್ರಿಸುತ್ತದೆ. ಉದಾಹರಣೆಗೆ, ಹೃದಯ ಬಡಿತ, ಉಸಿರಾಟ, ಜೀರ್ಣಕ್ರಿಯೆ, ರಕ್ತದೊತ್ತಡದಂತಹ ಕಾರ್ಯಗಳು. ಈ ವ್ಯವಸ್ಥೆಯು ನಮ್ಮ ದೇಹದ ಆಂತರಿಕ ಪರಿಸರವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಸ್ವಾಯತ್ತ ನರಮಂಡಲವನ್ನು ಮತ್ತೆ ಎರಡು ಉಪವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅದು ಯಾವುದೆಂದರೆ: ಒಂದನೆಯದು ಅನುವೇದಕ ನರಮಂಡಲ ಅಥವಾ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಇದು ತುರ್ತು ಪರಿಸ್ಥಿತಿಗೆ ದೇಹವನ್ನು ಸಿದ್ಧಪಡಿಸುತ್ತದೆ. ಇದನ್ನು ಹೋರಾಟ ಅಥವಾ ಹಾರೋಟ, ಫೈಟ್ ಓರ್ ಫ್ಲೈಟ್ ಪ್ರತಿಕ್ರಿಯೆ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ಅಪಾಯವನ್ನು ಕಂಡಾಗ ಇದು ಹೃದಯ ಬಡಿತವನ್ನು ಹೆಚ್ಚಿಸುತ್ತದೆ, ಉಸಿರಾಟವನ್ನು ವೇಗಗೊಳಿಸುತ್ತದೆ ಮತ್ತು ಸ್ನಾಯುಗಳಿಗೆ ರಕ್ತ ಪೂರೈಕೆಯನ್ನು ಹೆಚ್ಚಿಸುತ್ತದೆ. ಮತ್ತೊಂದು ಪರಾನುವೇದಕ ನರಮಂಡಲ ಅಥವಾ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಇದು ದೇಹವನ್ನು ಶಾಂತಸ್ಥಿತಿಗೆ ಮರಳಿ ತರುತ್ತದೆ. ಇದನ್ನು ವಿಶ್ರಾಂತಿ ಮತ್ತು ಜೀರ್ಣಕ್ರಿಯೆ, ರೆಸ್ಟ್ ಅಂಡ್ ಡೈಜೆಸ್ಟ್ ಪ್ರತಿಕ್ರಿಯೆ ಎಂದು ಕರೆಯಲಾಗುತ್ತದೆ. ತುರ್ತು ಪರಿಸ್ಥಿತಿ ಮುಗಿದ ನಂತರ ಇದು ಹೃದಯ ಬಡಿತವನ್ನು ನಿಧಾನಗೊಳಿಸುತ್ತದೆ ಮತ್ತು ದೇಹದ ಶಕ್ತಿಯನ್ನು ಉಳಿಸಲು ಸಹಾಯ ಮಾಡುತ್ತದೆ. ಪರಿಧೀಯ ನರಮಂಡಲವು ಕೇಂದ್ರೀಯ ನರಮಂಡಲದಿಂದ ಪ್ರಚೋದನೆಗಳನ್ನು ತೆಗೆದುಕೊಂಡು ದೇಹದ ಉದ್ದಗಲಕ್ಕೂ ಹರಡಿರುವ ಸ್ನಾಯುಗಳು, ಅಂಗಗಳು ಮತ್ತು ಚರ್ಮದೊಂದಿಗೆ ನಿರಂತರ ಸಂವಹನವನ್ನು ನಡೆಸುತ್ತದೆ. ನರಮಂಡಲದ ಮುಖ್ಯ ಕಾರ್ಯಗಳು ಸಂಕೀರ್ಣ ಮತ್ತು ಬಹು ಆಯಾಮಗಳನ್ನು ಹೊಂದಿವೆ. ಇದು ನಮ್ಮ ಪ್ರತಿದಿನದ ಜೀವನದ ಪ್ರತಿಯೊಂದು ಅಂಶಕ್ಕೂ ಆಧಾರವಾಗಿದೆ. ನರಮಂಡಲದ ಪ್ರಮುಖ ಕಾರ್ಯಗಳನ್ನು ಮೂರು ಮುಖ್ಯ ಗುಂಪುಗಳಾಗಿ ವಿಂಗಡಿಸಬಹುದು. ಮೊದಲನೆಯದು ಸಂವೇದನಾ ಕಾರ್ಯ ಅಥವಾ ಸೆನ್ಸೋರಿ ಫಂಕ್ಷನ್. ನಮ್ಮ ದೇಹದೊಳಗಿನ ಮತ್ತು ಹೊರಗಿನ ಪ್ರಪಂಚದ ಮಾಹಿತಿಯನ್ನು ಸಂಗ್ರಹಿಸುವುದು ಇದರ ಮೊದಲ ಕಾರ್ಯ. ನಮ್ಮ ಕಣ್ಣುಗಳು ದೃಷ್ಟಿ, ಕಿವಿಯಲ್ಲಿ ಶ್ರವಣ, ಚರ್ಮ ಸ್ಪರ್ಶ, ನೋವು, ಒತ್ತಡ, ನಾಲಿಗೆ ರುಚಿ ಮತ್ತು ಮೂಗು ವಾಸನೆಗಳಲ್ಲಿರುವ ಸಂವೇದನಾ ಗ್ರಾಹಕಗಳು ಅಥವಾ ಸೆನ್ಸೋರಿ ರೆಸೆಪ್ಟಾರ್ಸ್ ಈ ಮಾಹಿತಿಯನ್ನು ಸಂಗ್ರಹಿಸಿ ನರಗಳ ಮೂಲಕ ಕೇಂದ್ರೀಯ ನರಮಂಡಲಕ್ಕೆ ರವಾನಿಸುತ್ತವೆ. ಎರಡನೆಯದು ಸಂಯೋಜನಾ ಕಾರ್ಯ ಅಥವಾ ಇಂಟೆಗ್ರೇಟಿವ್ ಫಂಕ್ಷನ್. ಕೇಂದ್ರೀಯ ನರಮಂಡಲವು ಸಂವೇದನಾ ಮಾಹಿತಿಯನ್ನು ಸ್ವೀಕರಿಸಿ, ಅದನ್ನು ವಿಶ್ಲೇಷಿಸಿ, ಹೋಲಿಸಿ, ಸಂಗ್ರಹಿಸಿ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಕಾರ್ಯವನ್ನು ನಿರ್ವಹಿಸುತ್ತದೆ. ಉದಾಹರಣೆಗೆ, ಒಂದು ಬಿಸಿಯಾದ ವಸ್ತುವನ್ನು ಮುಟ್ಟಿದಾಗ ಚರ್ಮದ ಗ್ರಾಹಕಗಳು ನರಗಳ ಮೂಲಕ ಮೆದುಳಿಗೆ ಸಂಕೇತ ಕಳುಹಿಸುತ್ತವೆ. ಮೆದುಳು ಈ ಸಂಕೇತವನ್ನು ಇದು ಬಿಸಿಯಾಗಿದೆ ಎಂದು ಸಂಸ್ಕರಿಸಿ ಕೈಯನ್ನು ಹಿಂದಕ್ಕೆ ಎಳೆಯಿರಿ ಎಂದು ನಿರ್ಧರಿಸುತ್ತದೆ. ಮೂರನೆಯದು ಚಾಲನಾ ಕಾರ್ಯ ಅಥವಾ ಮೋಟಾರ್ ಫಂಕ್ಷನ್. ಕೇಂದ್ರೀಯ ನರಮಂಡಲವು ಸಂಯೋಜನಾ ಕಾರ್ಯದ ನಂತರ ತೆಗೆದುಕೊಂಡ ನಿರ್ಧಾರಗಳನ್ನು ಕಾರ್ಯರೂಪಕ್ಕೆ ತರಲು ಆದೇಶಗಳನ್ನು ನೀಡುತ್ತದೆ. ಈ ಆದೇಶಗಳು ನರಗಳ ಮೂಲಕ ಸ್ನಾಯುಗಳು ಮತ್ತು ಗ್ರಂಥಿಗಳನ್ನು ತಲುಪುತ್ತವೆ. ಉದಾಹರಣೆಗೆ, ಬಿಸಿಯಾದ ವಸ್ತುವಿನಿಂದ ಕೈಯನ್ನು ಹಿಂದಕ್ಕೆ ಎಳೆಯುವ ಆದೇಶವು ನರಗಳ ಮೂಲಕ ಸ್ನಾಯುಗಳನ್ನು ತಲುಪಿ ಕೈಯನ್ನು ಚಲಿಸುವಂತೆ ಮಾಡುತ್ತದೆ. ಈ ಮೂರು ಕಾರ್ಯಗಳು ನಿರಂತರವಾಗಿ ಮತ್ತು ಪರಸ್ಪರ ಸಮನ್ವಯದಿಂದ ನಡೆಯುತ್ತವೆ. ನರಮಂಡಲವು ನಮ್ಮ ಕಲಿಕೆ, ಸ್ಮರಣೆ, ಭಾವನೆಗಳು, ಭಾಷೆ ಮತ್ತು ಸಮಸ್ಯೆಯನ್ನು ಪರಿಹರಿಸುವ ಸಾಮರ್ಥ್ಯದಂತಹ ಸಂಕೀರ್ಣ ಮಾನಸಿಕ ಪ್ರಕ್ರಿಯೆಗಳಿಗೂ ಆಧಾರವಾಗಿದೆ. ಇದು ನಮ್ಮ ದೇಹದ ಆಂತರಿಕ ಸ್ಥಿತಿಯನ್ನು ನಿಯಂತ್ರಿಸಲು ಮತ್ತು ಹೊರಗಿನ ಪ್ರಪಂಚಕ್ಕೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಸಹಾಯ ಮಾಡುತ್ತದೆ. ಕಡೆಯಲ್ಲಿ ಇಂದಿನ ಸಂಚಿಕೆಯ ಸಾರಾಂಶ ತಿಳಿಯೋಣ. ನರಮಂಡಲವು ನಮ್ಮ ದೇಹದ ಒಂದು ಅದ್ಭುತ ಮತ್ತು ಸಂಕೀರ್ಣ ವ್ಯವಸ್ಥೆಯಾಗಿದೆ. ಇದು ನಮ್ಮ ವರ್ತನೆಯ ಜೈವಿಕ ಆಧಾರವಾಗಿದ್ದು, ನಮ್ಮ ಪ್ರತಿಯೊಂದು ಆಲೋಚನೆ, ಕ್ರಿಯೆ ಮತ್ತು ಭಾವನೆಗಳನ್ನು ನಿಯಂತ್ರಿಸುತ್ತದೆ.
ಕೇಂದ್ರೀಯ ನರಮಂಡಲ, ಮೆದುಳು ಮತ್ತು ಬೆನ್ನುಹುರಿ ನಮ್ಮ ದೇಹದ ನಿಯಂತ್ರಣ ಕೇಂದ್ರವಾಗಿ ಕಾರ್ಯನಿರ್ವಹಿಸಿದರೆ, ಪರಿಧಿಯ ನರಮಂಡಲವು ಅದನ್ನು ನಮ್ಮ ದೇಹದ ಇತರ ಭಾಗಗಳಿಗೆ ಸಂಪರ್ಕಿಸುವ ಸಂಪರ್ಕ ಜಾಲವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಎರಡು ಭಾಗಗಳ ಸಮನ್ವಯವು ನಮಗೆ ಪರಿಸರದಿಂದ ಮಾಹಿತಿಯನ್ನು ಪಡೆಯಲು, ಅದನ್ನು ಸಂಸ್ಕರಿಸಲು ಮತ್ತು ಅದಕ್ಕೆ ಸೂಕ್ತವಾಗಿ ಪ್ರತಿಕ್ರಿಯಿಸಲು ಸಹಾಯ ಮಾಡುತ್ತದೆ. ನರಮಂಡಲದ ಕಾರ್ಯವನ್ನು ಅರ್ಥಮಾಡಿಕೊಳ್ಳುವುದು ಮಾನವ ವರ್ತನೆಯನ್ನು ಮತ್ತು ನಮ್ಮ ದೇಹವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವಲ್ಲಿ ಬಹಳ ಮುಖ್ಯವಾಗಿದೆ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ತಾವು ನರಮಂಡಲದ ರಚನೆ ಮತ್ತು ಕಾರ್ಯ ಎಂಬ ವಿಷಯದ ಬಗ್ಗೆ ಸಂಕ್ಷಿಪ್ತ ಸಂಭಾಷಣರೂಪಿ ಧ್ವನಿಮುದ್ರಿಕೆಯನ್ನು ಕೇಳಿದಿರಿ. ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಿಳಿಸಬೇಕಾಗಿ ವಿನಮ್ರ ಕೋರಿಕೆ. ಧನ್ಯವಾದಗಳು.